ಕೋರ್ಟ್ನಲ್ಲಿ ಮಕ್ಕಳಿಗೆ ಆತಂಕ ತಂದ ಆಟದ ಮೈದಾನ. ನಗರದ ಪಾರ್ಕ್ಗಳಲ್ಲಿ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್. ಮಲ್ಲೇಶ್ವರದ ತಿಮ್ಮಯ್ಯ ಪಾರ್ಕ್ನಲ್ಲಿ ಮರಗಳು ಡೇಂಜರ್ ಆಗಿ ಕಾಡ್ತಾ ಇದೆ. ಮರಗಳು ವಾಲಿದ್ದು ಯಾವಾಗ ಬೀಳುತ್ತೋ ಎಂಬ ಆತಂಕ ಉಂಟಾಗಿದೆ. ಮೊನ್ನೆ ಮಲ್ಲೇಶ್ವರಂನಲ್ಲಿ ಬಾಲಕನ ಜೀವ ಕಸಿದಿದ್ದ ಪಾರ್ಕ್ ಗೇಟ್ ಆಟವಾಡಲು ಹೋಗಿದ್ದ ವೇಳೆ ನಿರಂಜನ್ ಎನ್ನುವ ಮಗುವಿನ ಮೇಲೆ ಆ ಗೇಟ್ ಬಿದ್ದಿತ್ತು. ಈಗ ಮರ ವಾಲಿದೆ ಅಂತಂದರೆ ಮರ ಕಡ್ದಾಕಿಂತ ನಾವು ಹೇಳ್ತಾ ಇರೋದಲ್ಲ, ಅದಕ್ಕೊಂದು ಏನಾದರೂ ಒಂದು ರಕ್ಷಣೆ ಕೊಡಿ ಅಂತ. ಅದಕ್ಕೆ ಆ ವೈ ಆಕಾರದಲ್ಲಿ ಒಂದು ರಕ್ಷಣೆ ಕೊಡ್ತಾರೆ, ತೊಂದರೆ ಇಲ್ಲದಾಗೆ. ಬನ್ನಿ ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನನ್ನ ಕಲೀಗ್ ವೀರೇಶ್, ಎಷ್ಟು ಡೇಂಜರಸ್ ಆಗಿದೆ ಅಂತೇಳಿ. ಇದನ್ನು ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ನೋಡ್ಕೊಳ್ಳಿ. ಸಿಟಿಯಲ್ಲಿ ಪಾರ್ಕ್ಗಳು ಎಷ್ಟು ಸೇಫ್? ಯಾಕಂದರೆ ಸಾಕಷ್ಟು ಮಕ್ಕಳು ವಯಸ್ಸಾದವರು ವಾಕ್ ಮಾಡೋಕ್ಕೆ ಬರ್ತಾರೆ. ಯಾಕಂದರೆ ನಿನ್ನೆ ಒಂದು ಮಲ್ಲೇಶ್ವರಂನಲ್ಲಿ ಗೇಟ್ ಬಿದ್ದು, ಪಾರ್ಕ್ನ ಗೇಟ್ ಬಿದ್ದು ಮಗು 10 ವರ್ಷದ ಬಾಲಕ ಈಗ ಸತ್ತೋಗಿದ್ದಾನೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದೆ, ಸಿಟಿಯ ಪಾರ್ಕ್ಗಳು ಎಷ್ಟು ಸೇಫ್ ಎಂಬುದು. ನಾನೀಗ WH ಗೋಪಾಲಯ್ಯ ಉದ್ಯಾನವನದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಲೈಟ್ ಕಂಬ ಯಾವ ರೀತಿ ವಾಲಿದೆ ಎಂಬುದು. ಇದು ಏನಾದರೂ ಇಲ್ಲಿ ಇಲ್ಲಿ ವಾಕ್ ಮಾಡುವ ಜನರ ಮೇಲೆ ಬೇದಿದ್ರೆ ಗ್ಯಾರಂಟಿ ತಲೆ ಎರಡಾಗುತ್ತೆ. ಇಲ್ಲಿ ಸಹ ಸಾವು ಸಂಭವಿಸ್ಬೋದು. ಒಂದು ಕಡೆ BBMPಯ ಅಧಿಕಾರಿಗಳು ಮತ್ತೊಮ್ಮೆ ನಿರ್ಲಕ್ಷ್ಯ ಬಯಲಾಗಿದೆ. ಪಾರ್ಕ್ಗಳಿಗೆ ಕೋಟ್ಯಾಂತರ ರೂಪಾಯಿ ಅಮೌಂಟ್ ಬರುತ್ತೆ ಮೇಂಟೆನೆನ್ಸ್ಗೆ. ಆ ಅಮೌಂಟ್ ತಗೊಂಡು ಏನು ಮಾಡ್ತಾರೆ? ಇಲ್ಲೆಲ್ಲವೆಲ್ಲ ಫ್ರಾಡ್ ಆಗ್ತಿದೆ, ದುಡ್ಡು ಹೊಡಿತಿದ್ದಾರೆ BBMP ಅಧಿಕಾರಿಗಳು, ಇಂಜಿನಿಯರ್ಗಳು ಎಲ್ಲರೂ ಶಾಮೀಲಾಗಿದ್ದಾರೆ ಅಂತಲೇ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ವಾಲಿದೆ ಎಂಬುದು. ಯಾಕಂದರೆ ಇದು ವಾಕಿಂಗ್ ಪಾತ್ ಇದೆ, ಸಾಕಷ್ಟು ಜನ ವಾಕ್ ಮಾಡ್ತಾರೆ. ಇಲ್ಲಿ ಏನಾದರೂ ಮೈ ಮೇಲೆ ಅವ್ರ ತಲೆ ಮೇಲೆ ಬಿದ್ದರೆ ಎರಡೋಳಾಗುತ್ತೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಮರಗಳು ಎಲ್ಲ ಡ್ಯಾಮೇಜ್ ಆಗಿದೆ. ಯಾವಾಗ ಬೀಳುತ್ತೋ ಗೊತ್ತಾಗಿಲ್ಲ, ತುಂಬ ಮರಗಳು ಬಿದ್ದಿದ್ದಾವೆ. ತುಂಬ ಇಲ್ಲಿ ಓಡಾಡುವ ವಾಕ್ ಮಾಡೋರಿಗೆ ಜನರಿಗೆ ತುಂಬ ತೊಂದರೆ ಆಗಿದೆ ಅಂತಲೇ ಇಲ್ಲಿ ಸುತ್ತಮುತ್ತ ಸ್ಥಳೀಯರು ಮತ್ತು ವಾಕ್ ಮಾಡುವ ಜನರು ಹೇಳ್ತಿದ್ದಾರೆ. ಅಲ್ಲಿ ಸಹ ಬಂದು ಪರಿಶೀಲನೆ ಮಾಡಿಲ್ಲ, ಮರವು ಕಟಾವು ಮಾಡುವ ಕೆಲಸ ಮುಂದಾಗಿಲ್ಲ. ಒಂದು ಕಡೆ BBMP ಹೇಳುತ್ತೆ ನಾವು ಮರಗಳ ಅಭಿಯಾನ ಮಾಡ್ತೀವಿ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ನಾವು ತೆರವು ಮಾಡ್ತೀವಿ ಅಂತ ಹೇಳ್ತಿದ್ರೆ, ಬಟ್ ಇಲ್ಲಿ ಯಾವುದೂ ಆಗಿಲ್ಲ. ಹೀಗಾಗಿ ಆ BBMPಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇದರಿಂದ ದುಡ್ಡು ಹೊಡೆಯುತ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸಚಿವರು ಇದ್ದಾರಲ್ಲ, ಬ್ರ್ಯಾಂಡ್ ಬೆಂಗಳೂರು ಒತ್ತ ಸಚಿವರು ಮತ್ತು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಹೊರಟುವ ಸಚಿವರು ಎಚ್ಚೆತ್ತುಕೊಂಡು ನಿಮ್ಮ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು, ಇವೆಲ್ಲವನ್ನು ಸರಿಪಡಿಸಬೇಕು. ಸ್ಥಳೀಯ ಜನರಿಗೆ, ಅದು ಸಿಟಿ ಜನರಿಗೆ ಒಂದು ಕಡೆ ಭಯಭೀತರಾಗಿ ಹೊರಗಡೆ ಓಡಾಡುವ ವ್ಯವಸ್ಥೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋರ್ಟ್ನ ಹಿಯರಿಂಗ್ಗೋಸ್ಕರನೇ ಸಮಯವನ್ನ ಮೀಸಲಿಟ್ಟಿದ್ರು. ಇವತ್ತು ತೀರ್ಪು ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಇನ್ ಕೇಸ್ ಏನಾದರೂ ಹೈಕೋರ್ಟ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಆಪ್ಷನ್ ಕೂಡ ಇದೆ ಸಿದ್ದರಾಮಯ್ಯನವರಿಗೆ, ಹಾಗೆ ದೂರುದಾರರಿಗೂ ಅಷ್ಟೇ. ಇನ್ ಕೇಸ್ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದ್ರೆ ಅದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ TJ ಅಬ್ರಹಾಂ ಕೂಡ ಹೇಳಿದ್ದಾರೆ, ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ದಾರೆ. ಈಗ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಒಂದು ಸ್ಟೋರಿ ತೋರಿಸ್ಕೊಂಬರೋಣಲ್ವಾ ವೀಕ್ಷಕರೇ? ಓಕೆ, ಇದರ ಬಗ್ಗೆ ಏನು ಒಂದು ಕಡೆ ಮುಖ್ಯಮಂತ್ರಿ ಪಟ್ಟ ಅಲಗಾಡ್ತಾ ಇದೆ ಅಂತೇಳಿ, ಇನ್ನೊಂದು ಕಡೆ ಯಾರು ಮುಖ್ಯಮಂತ್ರಿ ಅಂತೇಳಿ ಎಲ್ಲವೂ ಕೂಡ ಕೇಂದ್ರೀಕೃತವಾಗಿರೋದು ಮುಡಾ ಪ್ರಾಸಿಕ್ಯೂಷನ್ ಮೇಲೆ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತೇಳಿ. ಇಲ್ಲಿ ಆರಂಭದಲ್ಲಿ ಏನಾಗಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಯಾರು, ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಈ 3 ದೂರುದಾರರು ಏನಿದ್ದಾರೆ ಅವರು ಹೋಗಿ ಕೇಸನ್ನು ದಾಖಲಿಸಬೇಕು ಅಥವಾ ಮೊಕದ್ದಮೆ ದಾಖಲಿಸಬೇಕು ಕೋರ್ಟ್ನಲ್ಲಿ. ಆ ಮೊಕದ್ದಮೆ ದಾಖಲಿಸಿದ ನಂತರ ಸಣ್ಣ ಕೋರ್ಟ್, ಕೆಳಗಿನ ಕೋರ್ಟ್ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗಳಿಗೆ ಕೊಡುತ್ತೆ, ನೋಡಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತೇಳಿ. ಆ ಟೈಮಲ್ಲಿ ಏನಾದರೂ FIR ಆದರೆ ಇವರು ಅರೆಸ್ಟ್ ಆಗ್ತಾರೆ, ಮತ್ತೊಂದು ಮಗದೊಂದು ಅಂತೇಳಿ. ಇದೆಲ್ಲ ಆಗೋದಕ್ಕಿಂತ ಮೊದಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣವೇ ಸಿದ್ದರಾಮಯ್ಯ ಏನು ಮಾಡಿದರು, ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ವಾದ ವಿವಾದ, ಸ್ಮಿತಾ ಅವರು ಹೇಳಿದ್ರು, ಎಲ್ಲರ ಮಾತುಗಳನ್ನು ಕೇಳಿಸ್ತು ಇವತ್ತು ಆರ್ಡರ್ ಕೊಡ್ತೀನಪ್ಪ ಅಂತೇಳಿ ಇವತ್ತು ಆರ್ಡರ್ ಕೊಡುತ್ತೆ. ಅದು ಆ ಆದೇಶ ಏನಾಗಿರುತ್ತೆ ಅಂತೇಳಿ ಬನ್ನಿ ಒಮ್ಮೆ ರಿಕಾಲ್ ಮಾಡ್ಕೊಂಬರೋಣ. ಅದಾದ ನಂತರ ಸ್ಮಿತಾ ಅವರು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬೆಳಕು ಚೆಲ್ತಾರೆ. ಆ ರಿಪೋರ್ಟ್ ಏನಿದೆ ನೋಡ್ಕೊಂಬರೋಣ ಮೊದಲಿಗೆ. ಅಲುಗಾಡುತ್ತಿದೆ ರಾಜ್ಯದ CM ಗದ್ದುಗೆ. ಸಿದ್ದರಾಮಯ್ಯಗೆ ಇಂದೇ ಫೈನಲ್ ಡೇ. ಮೂಡ ಹಗರಣದಲ್ಲಿ ಸಿಲುಕಿ CM ಸಿದ್ದರಾಮಯ್ಯ ವಿಲವಿಲ ಒದ್ದಾಡ್ತಿದ್ದಾರೆ. ಹಗರಣದಿಂದ ಹೊರಬರಲು ಭಾರಿ ಕಸರತ್ತು ನಡೆಸುತ್ತಿದ್ರೂ ಸಾಧ್ಯವಾಗ್ತಿಲ್ಲ. ಈ ನಡುವೆ ಇಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕುರಿತ ಫೈನಲ್ ರಿಪೋರ್ಟ್ ಬರಲಿದ್ದು ಸಿದ್ದರಾಮಯ್ಯಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗಿದೆ. ಹೈಕೋರ್ಟ್ನಲ್ಲಿ ಇಂದು CM ಭವಿಷ್ಯ ನಿರ್ಧಾರವಾಗಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗಲಿದೆ. ಹೀಗಾಗಿ ಎಲ್ಲರ ಚಿತ್ತ ಇದೀಗ ಕೋರ್ಟ್ನತ್ತ ನೆಟ್ಟಿದ್ದು ಭಾರೀ ಕುತೂಹಲ ಸೃಷ್ಟಿಸಿದೆ.
ನಮ್ಮ ಪರ ತೀರ್ಪು ಬರಲಿದೆ. ಇನ್ನು ತೀರ್ಪು ನಮ್ಮ ಪರ ಬರುತ್ತದೆ. ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು. ಪ್ರಾಸಿಕ್ಯೂಷನ್ ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂಗೆ ಹೋಗ್ತೇನೆ ಅಂತ ದೂರುದಾರ ಟಿಜೆ ಅಬ್ರಹಂ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ನನಗೆ ಅನ್ಸೋದು ತೀರ್ಪು ನಮ್ಮ ಪರ ಬರುತ್ತೆ ಅಂತ. ಏನ್ ತಪ್ಪು ಮಾಡಿದ್ದೀನಿ, ನಂದ್ರಲ್ಲಿ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದೀವಿ, ಒಂದು ಬಿಟ್ಟಿಲ್ಲ. ಈಗ ನಂದನ್ನ ನೋಟಿಸ್ ಕಳಿಸ್ಬೇಕಾದ್ರೆ ಕರೆಕ್ಟಾಗಿ ನಂದು ಕಂಪ್ಲೇಂಟ್ ಅನ್ನ CM ಕಳಿಸಿದ್ದಾರೆ. ಅದ್ರ ಮೇಲೆ ಉತ್ತರ ತಗೊಂಡಿದ್ದಾರೆ. ಅದ್ರ ಮೇಲೆ ಆಲೈಸಿ ಕೊಟ್ಟಿದ್ದಾರಪ್ಪ ಆರ್ಡರ್. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಿದ್ದರಾಮಯ್ಯಗೆ ಭಾರಿ ಕಂಟಕ ಎದುರಾಗಲಿದೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ ಅರ್ಜಿ ವಜಾಗೊಳಿಸಿದ್ರೆ ಬಿಗ್ ರಿಲೀಫ್ ಸಿಗಲಿದೆ. ಏನಾಗಲಿದೆ ಅಂತ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ತೀರ್ಪನ್ನ ಪ್ರಕಟ ಮಾಡಲಿದೆ ಕೋರ್ಟ್. ಹಾಗಾಗಿ ಪಾಸಿಬಿಲಿಟೀಸ್ ಏನಿದೆ, ಯಾವ ತರವಾದ ಜಡ್ಜ್ಮೆಂಟ್ ಬರುವ ಪಾಸಿಬಿಲಿಟೀಸ್ ಇದೆ, ಏನು ಬಂದರೆ ಏನಾಗಬಹುದು, ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸುದೀರ್ಘವಾದ ವಾದ ಪ್ರತಿವಾದ ಮಂಡನೆ ಆಗಿದೆ, ಆಲಿಸಿದೆ ಕೂಡ ನ್ಯಾಯಾಲಯ. ಇದು ಸಾಂವಿಧಾನಿಕ ಪ್ರಶ್ನೆ, ಹೀಗಾಗಿ ಸಿಂಗಲ್ ಜಡ್ಜ್ ಬೆಂಚಲ್ಲಿ ಡಿಸೈಡ್ ಆಗೋದು ಕಷ್ಟ ಅನ್ನೋರು ಕೆಲವರು ವಾದ ಇದೆ. ಇಲ್ಲಿ ಕೇವಲ ತನಿಖೆ ನಡೆಸಬೇಕಾ ಬೇಡವಾ ಅನ್ನೋ ತೀರ್ಮಾನ ಮಾಡಬೇಕು, ಹೀಗಾಗಿ ಇದೇ ನ್ಯಾಯಾಲಯ ತೀರ್ಪನ್ನ ಕೊಡೋ ಸಾಧ್ಯತೆ ಅನ್ನೋರ್ದು ವಾದ ಇದೆ. ಏನಾಗಬಹುದು, ಹಿಂದಿನ ಪ್ರಕರಣಗಳ ಉದಾಹರಣೆಯನ್ನ ಗಮನಿಸ್ತಾ ಹೇಳೋದಾದ್ರೆ? ಅಸ್ಮಿತಾ, ಏನು ಮೂಢ ವಿಚಾರವಾಗಿ ರಾಜ್ಯಪಾಲರು CM ವಿರುದ್ಧ ನೀಡಿದಂಥ ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ಆದೇಶವನ್ನು ಇವತ್ತು 12 ಗಂಟೆಗೆ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡುವಂಥದ್ದು. ಇಲ್ಲಿ ಯಾವ ರೀತಿಯ ತೀರ್ಪು ಬರ್ಬೋದು ಅಂತೇಳಿ ಯಾರ ಊಹೆಗೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಒಂದು ಕಡೆ 2018ರಲ್ಲಿ ಇದೇ ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಇದ್ದಂಥ ಪೀಠದಲ್ಲಿ ಒಂದು ಆದೇಶವನ್ನು ಕೊಡಲಾಗಿದೆ. 17A ಪೂರ್ವಾನುಮತಿ ಕಡ್ಡಾಯವಾಗಿ ಬೇಕು, ತನಿಖೆಗೆ ಕಡ್ಡಾಯವಾಗಿ ಪೂರ್ವಾನುಮತಿಯನ್ನು ನೀಡಲೇಬೇಕು ಅಂತಂತೇಳಿ ಒಂದು ಆದೇಶವನ್ನು ಕೊಟ್ಟಿದೆ. ಈ ಆದೇಶವನ್ನು ನೋಡಿ ಹೇಳೋದಾದರೆ, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾಗೊಳಿಸಿ ಏಕಸದಸ್ಯ ಪೀಠ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯೋ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಒಂದಷ್ಟು ವಿಚಾರಗಳನ್ನು ವಾದ ಮಾಡಿದ್ರು. ಆ ವಿಚಾರಗಳು ಅಂದರೆ ಅದರಲ್ಲಿ ಪ್ರಮುಖವಾಗಿ ಅವರು ನೇರವಾಗಿ ಎಲ್ಲೂ ಸಹ ಪಾತ್ರ ವಹಿಸದೇ ಇರತಕ್ಕಂಥದ್ದು ಇರ್ಬೋದು, ಅಥವಾ ಏನು 17Aಗೆ ಸಂಬಂಧಿಸಿದಂತೆ ಅವ್ರು ನೇರವಾಗಿ ಭಾಗಿಯಾಗಿಲ್ಲ ಅಂತಂದರೆ ಅವರ ಒಂದು ಘನತೆಗೆ ಚ್ಯುತಿಯನ್ನು ತಂದಂತಾಗುತ್ತದೆ. ಹೀಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಈ ಹಂತದಲ್ಲಿ ಕೊಡಬಾರ್ದು ಅನ್ನೋ ಒಂದು ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದರು. ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯಗೆ ರಿಲೀಫ್ ಸಿಗ್ಬೋದಾ ಅನ್ನೋ ಒಂದು ಚರ್ಚೆಗಳಿರ್ತಕ್ಕಂಥದ್ದು. ಆದರೆ ತುಷಾರ್ ಮೆಹ್ತಾ ಇವೆಲ್ಲವನ್ನು ಭಾಳ ಸ್ಪಷ್ಟವಾಗಿ ಡಾಮಿನೇಟ್ ಮಾಡೋ ರೀತಿಯಾಗಿ ವಾದವನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ 2018ರಲ್ಲಿ